ಹುಲಿಬೆಲೆ ವ್ಯವಸಾಯ ಸೇವಾ ಸಹಕಾರ ಸಂಘದ ಚುನಾವಣೆ ನಡೆದು ಇತಿಹಾಸದಲ್ಲಿ ಈ ಒಂದು ಸೊಸೈಟಿನಲ್ಲಿ ಚುನಾವಣೆ ನಡೆದ ನಿದರ್ಶನಗಳೇ ಇರಲಿಲ್ಲ. ಯಾವಾಗಲೂ ಕೂಡ ಇನಾಮಿನೇಷನ್ ಮಾಡ್ಕೊಳ್ತಾ ಇದ್ವಿ. ಆದರೆ ಈ ಸರಿ ಕೆಲವರು ನಮಗೆ ಅಧಿಕಾರ ಬೇಕು, ಪೂರ್ತಿ ಎಲ್ಲ ಇದು ಕೂಡ ನಮಗೆ ಬೇಕು ಅಂತ ಅಧಿಕಾರ ನಮಗೆ ಬಿಟ್ಕೊಡ್ಬೇಕು ಅಂತ ಹಠ ಹಿಡಿದ್ರು. ಆದ್ರಿಂದ ನಾವು ಚುನಾವಣೆ ಅನಿವಾರ್ಯವಾಗಿ ನಡೆಸಬೇಕಾಯಿತು. ಇದು ನಮ್ಮ ಸಂಘಕ್ಕೆ ಕೂಡ ತುಂಬಾ ಹೊರೆಯಾಗಿದೆ. ಅದರಿಂದ ಆದರೂ ಕೂಡ ಜನ ಅಧಿಕಾರದ ಪರವಾಗಿ, ಕಾಂಗ್ರೆಸ್ ಸರ್ಕಾರದ ಪರವಾಗಿ, SN ನಾರಾಯಣಸ್ವಾಮಿ ಪರವಾಗಿ ಇವತ್ತು ಜನ ಬೆಂಬಲ ಕೊಟ್ಟಿದ್ದಾರೆ. 10ಕ್ಕೆ 10 ಸೀಟ್ ಕೂಡ ನಾವು ಗೆದ್ದಿದ್ದೀವಿ. ಇದು ಬಾರಿ ನಮಗೆ ಸಂತಸದ ಸಹಕಾರ ಸಂಘದ ಹುಲಿಬೆಲೆ ವಿವಿಧೋಶ ಸಹಕಾರ ಸಂಘದ ಚುನಾವಣೆ ನಡೆದಿದ್ದು, ಈ ಚುನಾವಣೆ ಯಾವತ್ತು ಇದುವರೆಗೂ ನಡೆದಿಲ್ಲ. ನಾವು ಮೊದಲಿಂದನೂ ಹಿರಿಯರೆಲ್ಲನೂ ಇನಾಮಿನೇಸ್ ಆಗಿ ಯಾರೆಂತವ್ರು ಇರಬೇಕು ಅಂತ ಮಾಡ್ತಾ ಇದ್ರು. ಅದ ನಡ್ಕೊಂಡೇ ಬರ್ತಾ ಇತ್ತು. ಈ ಒಂದು ಬಾರಿ ಕೆಲವರು ನಮಗೆ ನೀವು 30 ವರ್ಷದಿಂದ ಅಧಿಕಾರ ಐತಿ, ನಮ್ಗೆ ಅಧಿಕಾರ ಕೊಡಿ ಅಂತ ಏನೋ ಮಾತಾಡಿದಾಗ ಮಾತು ಬೆಳೆದು ಇವತ್ತು ಚುನಾವಣೆ ನಡೀಬೇಕಾಯ್ತು ಅನಿವಾರ್ಯವಾಗಿ. ಇವತ್ತು ಚುನಾವಣೆ ನಡೆದಿದೆ. 2 ನಮ್ದು ಇನಾಮಿನೇಸ್ ಆಗಿತ್ತು. ಮೊದಲೇ ಠೇವಣಿದಾರರು ಮತ್ತು ST ಕ್ಯಾಂಡಿಡೇಟ್ ಮತ್ತೆ 10 ಸೀಟ್ಗೆ ಇವತ್ತು ಚುನಾವಣೆ ನಡೆದಿತ್ತು. 10ಕ್ಕೆ 10 ನಾವು ಕಾಂಗ್ರೆಸ್ ಪರವಾಗಿ ಗೆದ್ದಿದ್ದೀವಿ. SN ನಾರಾಯಣಸ್ವಾಮಿ ಅವ್ರ ಕೈ ಬಲಪಡಿಸಿದ್ದೀವಿ. ಇವತ್ತು ನಮ್ಮ ಇವತ್ತೇನು ನಮ್ಮ ಸಹಕಾರಿಗಳಿದ್ದಾರೆ ಎಲ್ಲ ಜನರು ನಮಗೆ ಎಲ್ಲರೂ ಒಲವು ಕೊಟ್ಟು ನಮ್ಮನ್ನ ಗೆಲ್ಲಿಸೋದಕ್ಕೆ ಎಲ್ಲರೂ ಸರ್ವ ಪ್ರಯತ್ನ ಪಟ್ಟಿದ್ದಾರೆ. ಎಲ್ಲ ರೈತರು, ಮಹಿಳೆ ಸಂಘಗಳು, ಎಲ್ಲ ನಮ್ಮ ಸಂಘ ಶಕ್ತಿಗಳು ಎಲ್ಲರೂ ನಮಗೆ ಇವತ್ತು ಸಾಥ್ ಕೊಟ್ಟಿದ್ದಾರೆ. ಎಲ್ರಿಗೂ ನಾವು ಧನ್ಯವಾದನ ಹೇಳ್ತಾ ಇದ್ದೀವಿ. ಅನಿವಾರ್ಯ ಇರಲಿಲ್ಲ. ಈ ಸಂಘ ಸ್ಥಾಪನೆಯಾಗಿ 62 ವರ್ಷ ಆಗಿದೆ. ಇದುವರೆಗೂ ಚುನಾವಣೆ ಅಂತ ಇರಲಿಲ್ಲ. ಈಗ ನಮ್ಮ ವಿರೋಧ ಪಕ್ಷದವರಲ್ಲೇನು ಅಂತಂದ್ರೆ ಚುಕ್ಕಾಣಿ ನಾವೇ ಹಿಡಿತೀವಿ, ನಾವೇ ಹಿಡಿಲೇಬೇಕು ನಮ್ಮದೇ ಅಂತ ನಾವು ಹೇಳಿದ್ವಿ. ಏನು ಬೇಡ, ಚುನಾವಣೆ ಬೇಡ, ಸಂಘಕ್ಕೆ ಹೊರೆ ಆಗುತ್ತೆ ಅಂತ ಎಷ್ಟು ಹೇಳಿದ್ರು ಅವರು ಇದು ಮಾಡಿಲ್ಲ. ನಾವು ಚುನಾವಣೆಯಲ್ಲಿ ಹೋಗ್ಬಿಟ್ಟು ಚುಕ್ಕಾಣಿ ಹಿಡಿತೀವಿ ಅಂತ. ಆದರೆ ಸಿದ್ದರಾಮಯ್ಯನವರು ಕೊಟ್ಟಿರೋಂಥ ನಮ್ಮ 5 ಗ್ಯಾರಂಟಿಗಳು ನಮ್ಮ ಒಂದು ಸಂಘಕ್ಕೆ ಒಂದು ಫಲ ಬಂದಿದೆ ಅನ್ಕೊಳ್ತೀನಿ. ಹಾಗೂ ನಾವು ಈಗ 5 ವರ್ಷದಿಂದ ಸರ್ಕಾರ ನಾನೇ ಅಧ್ಯಕ್ಷನಾಗಿ, ತದನಂತರ ಬಸವರಾಜ್ ಅವರ ಅಧ್ಯಕ್ಷರಾಗಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ. ಅದನ್ನು ರೈತರು ನಮ್ಮನ್ನು ಒಪ್ಪಿ ಮತ್ತೆ ನಮಗೆ ಅಧಿಕಾರ ನೀಡಿದ್ದಾರೆ. ಅವರಿಗೆಲ್ಲರಿಗೂ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಹಾಗೂ ಸಂಘದ ಎಲ್ಲ CC ಸಂಘದ ಎಲ್ಲರ ಒಗ್ಗಟ್ಟಿನಿಂದಾಗಿ ಇವತ್ತು ನಮ್ಮ ಪೂರ್ತಿ 10ಕ್ಕೆ 10 ಸೀಟನ್ನು ಗೆದ್ದುಕೊಂಡಿದ್ದೀವಿ. ಇದರಿಂದ ನಮ್ಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಆಗಿದೆ. ನಾವು ಹಿಂದೆ 5 ವರ್ಷ ಆಡಳಿತ ಮಾಡಿ ನಾನು ವೆಂಕಟೇಶನ್ನು ಅಧ್ಯಕ್ಷರಾಗಿದ್ದೀವಿ. ಇವಾಗ ಆಲ್ರೆಡಿ ನಾನು ಅಧ್ಯಕ್ಷಿದ್ದೆ. ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಮತ್ತು ಜನರಿಗೆ ಕೊಟ್ಟಿರ್ತಕ್ಕಂಥ ಸಾಲ ಎಲ್ಲವನ್ನು ತಿಳ್ಕೊಂಡು ಇದೇ ಸದಸ್ಯರು ಗೆಲ್ಲಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಾವು ಒಳ್ಳೆ ಅಭಿವೃದ್ಧಿ ಆಗುವ ದೃಷ್ಟಿಯಿಂದ ರೈತರು ನಮಗೆ ಬೆಂಬಲ ಕೊಟ್ಟು ಹೆಚ್ಚಿನ ರೀತಿಯಾಗಿ ಬೆಂಬಲ ಕೊಟ್ಟು ಜವಾಬ್ದಾರಿ